ಮಧ್ಯಪ್ರಾಚ್ಯಗಳ ರಾಷ್ಟ್ರದ ನಡುವಿನ ಯುದ್ಧದ ಎಫೆಕ್ಟ್ ಕಮರ್ಷಿಯಲ್ ಸಿಲಿಂಡರ್ಗೆ ಆಲ್ರೆಡಿ ಅಭಾವ ಸೃಷ್ಟಿಯಾಗಿದೆ. ಇದರ ಪರಿಣಾಮ ಬೇಕಾದಷ್ಟು ಹೋಟೆಲ್ಗಳು ಬಾಗಿಲು ಮುಚ್ಚಿಕೊಂಡಿದೆ. ಸದ್ಯ ವಿಜಯಪುರದ ಚಿತ್ರಣವನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ವಿಜಯಪುರದಲ್ಲಿ ಕೂಡ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಕೆಲ ಹೋಟೆಲ್ಗಳು ಬಂದ್ ಆಗಿದೆ. ಕೆಲವು ಗ್ಯಾಸ್ ಏಜೆನ್ಸಿಗಳ ಮುಂದೆ ಈಗ ಗ್ಯಾಸ್ ಸಿಲಿಂಡರ್ ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ರಾರಾಜಿಸ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಪವರ್ ಟಿವಿಗೆ ವಿನಯ್ ಕುಮಾರ್ ಪಾಟೀಲ್ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿರೋದು. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಉಪನಿರ್ದೇಶಕರು ವಿನಯ್ ಕುಮಾರ್ ಯಾವುದೇ ರೀತಿಯ ಆತಂಕ ಬೇಡ, ಸಿಲಿಂಡರ್ ಕೊರತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಕಣ್ಣೆದುರಿಗೆ ಕಾಣಿಸ್ತಾ ಇದೆಯಲ್ಲ, ಗ್ಯಾಸ್ ಏಜೆನ್ಸಿಗಳ ಮುಂದೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ತಮ್ಮ ಬದುಕಿನ ಬಂಡಿಯನ್ನ ಸಾಗಿಸೋದಕ್ಕೆ ಹೋಟೆಲ್ ಉದ್ಯಮದ ಮೇಲೆ ಯಾರು ಅವಲಂಬಿತರಾಗಿದ್ರು ಅವರು ವಿಧಿ ಇಲ್ಲದೆ ಹೋಟೆಲ್ ಬಾಗ್ಲು ಹಾಕಿದ್ದಾರೆ. ನೋಡಿ, ಖಾಲಿ ಸಿಲಿಂಡರ್ ತಗೊಂಡು ಬಂದು ಜನ ಹೆಂಗೆ ಕ್ಯೂ ನಿಂತ್ಕೊಳ್ತಿದ್ದಾರೆ ನೋಡಿ. ಎಲ್ಲೋ ಯಾವುದೋ ದೇಶದಲ್ಲಿ ಯಾರೋ ಯುದ್ಧ ಮಾಡಿದ್ರೆ ನಾವಿಲ್ಲಿ ಮನೆ ಮಕ್ಕಳು ಕಟ್ಕೊಂಡು ಬಿಸಿಲಲ್ಲಿ ಬಂದು ನಿಂತ್ಕೊಂಡು ಖಾಲಿ ಸಿಲಿಂಡರ್ಗಳು ಇಟ್ಕೊಂಡು ಕಾಯೋ ಅಂಥ ಪರಿಸ್ಥಿತಿ ನಮಗೆ ಯಾಕೆ ಅಂತ ಇಡೀ ರಾಜ್ಯದಾದ್ಯಂತ ಜನ ಬೇಸರಗೊಳ್ತಾ ಇದ್ದಾರೆ. ಈ ಬವಣೆ ಯಾವಾಗಪ್ಪ ತೀರು ಹೋಗುತ್ತೆ ಅಂತ ಕಾಯ್ತಾ ಇದ್ದಾರೆ. ರೈಟ್. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಅಧಿಕಾರಿಗಳು ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಆಶ್ವಾಸನೆ ಭರವಸೆಯನ್ನು ಕೊಟ್ಟಿದ್ದಾರೆ. ಪವರ್ ಟಿವಿ ಮುಖಾಂತರ ಅವರ ಸಂದೇಶ ಏನಿದೆ, ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಅಮೆರಿಕ ಯುದ್ಧದಿಂದಾಗಿ ಒಂದೆಡೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದೆಡೆ ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಆತಂಕ ಕೂಡ ಒಳಗಾಗಿದ್ದಾರೆ. ಒಂದಷ್ಟು ಪ್ಯಾನಿಕ್ ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ನೋಡಿದ್ರೆ ಸಾಕಷ್ಟು ಜನ ಗ್ಯಾಸ್ ಅಂಗಡಿಗಳ ಮುಂಭಾಗದಲ್ಲಿ ಸಾಕಷ್ಟು ಜನ ಹೋಗಿ ಕ್ಯೂ ಅನ್ನು ನಿಂತ್ಕೊಳ್ಳುವಂಥದ್ದು. ಕೆಲವೊಂದು ಭಾರತ್ ಗ್ಯಾಸ್ ಅಲ್ಲಿ ಅಂತೂ ನೋ ಸ್ಟಾಕ್ ಅಂತ ಬೋರ್ಡ್ ಅನ್ನು ಹಾಕಿದ್ದಾರೆ. ಜೊತೆಗೆ ಈ ವಿಚಾರವಾಗಿ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಸ್ಟಾಕ್ ಇದೆಯೋ ಇಲ್ವೋ ಎಂಬ ವಿಚಾರವಾಗಿ ಮಾತನಾಡಲಿಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಾದ ವಿನಯ್ ಕುಮಾರ್ ಪಾಟೀಲ್ ಅವ್ರನ್ನ ಮಟ್ಟಿದ್ರೆ ಅವ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಸಾಕಷ್ಟು ಜನ ಪ್ಯಾನಿಕ್ ಆಗಿದ್ದಾರೆ. ಈ ಮಧ್ಯಪ್ರಾಚ್ಯ ದೇಶಗಳ ಮಧ್ಯೆ ಯುದ್ಧ ನಡೆದಂಥ ಹಿನ್ನೆಲೆಯಲ್ಲಿ ನಮ್ಗೆ ಗ್ಯಾಸ್ ಸಿಗುತ್ತೋ ಇಲ್ವೋ, ಪೆಟ್ರೋಲ್ ಸಿಗುತ್ತೋ ಇಲ್ವೋ, ನಮ್ಮ ಜಿಲ್ಲೆಯಲ್ಲಿ ನೋಡೋದಾದ್ರೆ ಗ್ಯಾಸ್ ಎಷ್ಟಿದೆ ಇಲ್ವಾ ಏನು ಅಂತ. ಓಕೆ, ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಗ್ಯಾಸ್ದು LPG ಸಿಲಿಂಡರ್ಸ್ದು ಒಂದು ಶಾರ್ಟೇಜ್ ಇಶ್ಯೂ ಅಂತಂತಂದು ಲಾಸ್ಟ್ ಒಂದು 10 ದಿನದಿಂದಂತೂ ನಡೀತಾನೆ ಇದೆ. ಸೊ ಇದ್ರ ಬಗ್ಗೆ ನಾವು ನಮ್ಮ 3 OMC ಸೇಲ್ಸ್ ಮ್ಯಾನೇಜರ್ಸ್ ಜೊತೆ, ಯಾಕಂದರೆ ನಾನು ಡೈಲಿ ಟಚ್ಚಲ್ಲಿದ್ದೀನಿ ಎಲ್ಲ 3 OMC ಮ್ಯಾನೇಜರ್ಸ್ ಜೊತೆ, ಸೇಲ್ಸ್ ಆಫೀಸರ್ ಜೊತೆ, ಆ್ಯಂಡ್ ಎಲ್ಲ LPG ಡೀಲರ್ಸ್ ಕಡೆಯಿಂದನೂ ಕೂಡ ನಿನ್ನೆಯವರೆಗೂ ಎಷ್ಟು ಸಪ್ಲೈ ಆಗಿದೆ, ಇವತ್ತು ಎಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಎಷ್ಟು ಬ್ಯಾಕ್ಲಾಗ್ ಬುಕ್ಕಿಂಗ್ಸ್ ಇದ್ದಾವೆ, ಎಷ್ಟು ನಮಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಬಟ್ ಮೊನ್ನೆದು ಎಲ್ಲ ನೋಡಿದರೆ ನಮಗೆ ಎಷ್ಟು ಸಪ್ಲೈ ಆಗ್ತಾ ಇದೆ ಅಷ್ಟೊಂದು ಡಿಮ್ಯಾಂಡ್ ಅಂತೂ ಮೀಟ್ ಆಗ್ತಾ ಇದೆ. ಬ್ಯಾಕ್ಲಾಗ್ ಬುಕ್ಕಿಂಗ್ಸ್ ಕೂಡ ಇದ್ದಾವೆ, ಸುಮಾರು ಒಂದು 25,000 ಪ್ಲಸ್ ಅಂತೂ ಬ್ಯಾಕ್ಲಾಗ್ ಬುಕ್ಕಿಂಗ್ಸ್ ಇದ್ದಾವೆ. ಸೊ ಅದು ಕೂಡ ಆದಷ್ಟು ಬೇಗ ಏನು ಅಂತಂದರೆ ಒಂದು ಒದಗಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಒಂದು ವಿಜಯಪುರ ಜಿಲ್ಲೆಯ ಎಲ್ಲ ಜನರಿಗೆ ಏನು ಅಂತಂದರೆ ಈ ರೀತಿಯಾಗಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ವಿನಾಕಾರಣ ತಾವು ಗ್ಯಾಸ್ ಏಜೆನ್ಸಿ ಮುಂದೆ ಹೋಗಿ ಈ ರೀತಿಯಾಗಿ ಒಂದು ಸಿಲಿಂಡರ್ ಕೇಳೋ ಬದಲು ನಮ್ಮದೊಂದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ. 2 ಹೆಲ್ಪ್ಲೈನ್ ನಂಬರ್ ಇದೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ. ಸುಮಾರು ಆ ಒಂದು ಹೆಲ್ಪ್ಲೈನ್ ನಂಬರಿಗೆ ಕೂಡ ಬಹಳಷ್ಟು ಕನ್ಸ್ಯೂಮರ್ಸ್ ಕಡೆಯಿಂದ ನಮಗೆ ಕಂಪ್ಲೇಂಟ್ಸ್ ಕೂಡ ಬರ್ತಾ ಇದ್ದಾವೆ. ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೇಳಲಿಕ್ಕೆ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಕ್ಲಾರಿಟಿ ಕೇಳಲಿಕ್ಕೆ, ಕೆಲವೊಬ್ಬರು ಏನು ಅಂತಂದರೆ ಈ ರೀತಿಯಾಗಿ ಬುಕ್ ಮಾಡಿದ್ದೀವಿ ಅನ್ನೋ ಒಂದು ಇಶ್ಯೂಸ್ ಕೂಡ ಬಟ್ ಬಂದಿಲ್ಲ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಬಟ್ ಯಾವ ಏಜೆನ್ಸಿ ಅನ್ನೋದು ತೆಗೆದುಕೊಂಡು ನಾವು ಇಮಿಡಿಯೇಟಾಗಿ ಆ ಒಂದು ಏಜೆನ್ಸಿಗೆ ಒಂದು ಕನ್ಸ್ಯೂಮರಿಗೆ ಕನೆಕ್ಟ್ ಮಾಡಿ ಅವರಿಗೆ ಎಲ್ಲ ರೀತಿಯಿಂದ ಪರಿಹಾರ ಕೊಡೋ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ವಿ. ಬಟ್ ಯಾರೂ ಕೂಡ ಏನು ಅಂತಂದರೆ LPG ಏಜೆನ್ಸಿಗೆ ಹೋಗಿ ತಾವು ಈ ರೀತಿಯಾಗಿ ಮಾಡೋದು ಬೇಡ ಅಂತ ಹೇಳಿ ನಾನು ಎಲ್ಲರ ಹತ್ರ ಕಳಕಳಿಯಾಗಿ ಮನವಿಯನ್ನು ಮಾಡ್ತೀನಿ. ಎಷ್ಟು ಸರ್ ನಮ್ಮ ಜಿಲ್ಲೆಗೆ ಪ್ರತಿದಿನ ಎಷ್ಟು ಬೇಡಿಕೆ ಇದೆ, ಎಷ್ಟು ಪೂರೈಕೆ ಆಗ್ತಾ ಇದೆ? ಈಗ ನಿನ್ನೆ ನಮ್ಮ ಒಂದು ಫಿಗರ್ ನೋಡಿದರೆ 7,300 ಸಪ್ಲೈ ಆಗಿದ್ದಾವೆ. ಸೊ 7,100 ಡಿಮ್ಯಾಂಡ್ ಫುಲ್ಫಿಲ್ ಆಗಿದ್ದಾವೆ. ಸೊ ಪರ್ ಡೇ ಅಂದರೆ ನಮ್ದು ಆನ್ ಆನ್ ಎವರೇಜ್ 2 ಲಕ್ಷ ಇದೆ ಪರ್ ಮಂತ್. ಸೊ ಆನ್ ಆನ್ ಎವರೇಜ್ 6,000 to 7,000 ಅಂತಂದ್ರೆ ನಿನ್ನೆ ಫಿಗರ್ 7,300ಗೆ ಮ್ಯಾಚ್ ಆಗಿದೆ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮ್ಯಾಚ್ ಆಗಿದೆ. ಸೊ ಈಗ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಒಂದಿಷ್ಟು ಜನ ಹೋಟೆಲ್ ಮಾಲೀಕರು, ಕೆಲವೊಬ್ರು ಒಲೆ ಮೇಲೆ ಕೂಡ ಅಡುಗೆ ಮಾಡುವಂಥ ಪರಿಸ್ಥಿತಿ ಇದೆ. ಅದರದ್ದೇನು ಸಮಸ್ಯೆ ಇದೆ ಅಂತ? ಅದನ್ನು ಈಗ ನಮಗೆ ನಿನ್ನೆ ಹೇಳೋ ಪ್ರಕಾರ ನೋಡಿದರೆ 89 ಕಮರ್ಷಿಯಲ್ ಸಿಲಿಂಡರ್ಸ್ ಕೂಡ ಸಪ್ಲೈ ಆಗಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಸೊ ನಮಗೆ ಒಂದು 200ವರೆಗೂ ಪರ್ ಡೇ ನಮ್ಮ ಕಮರ್ಷಿಯಲ್ ಸಿಲಿಂಡರ್ಸ್ದು ಒಂದು ಡಿಮ್ಯಾಂಡ್ ಇದೆ ಆಸ್ ಪರ್ ಸೇಲ್ಸ್ ಆಫೀಸರ್ಸ್ ಇನ್ಫಾರ್ಮೇಷನ್. ಇದಿಷ್ಟು ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಂತ ವಿನಯ್ ಕುಮಾರ್ ಪಾಟೀಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಸುರೇಶ್ ಚಿನ್ಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.